ಅದನ್ನ ಫಸ್ಟ್ ನೋಡಿಕ್ ಹೋದಾಗ ಇದು ಫಸ್ಟ್ ಇದು ಲೈಕ್ ಶಿ ಇಸ್ ದ ರೈಟ್ ಒನ್ ಫಾರ್ ಮಿ ಅಂತ ಅನಿಸ್ತು. ಲೈಕ್ ಏನಂತಂದ್ರೆ ಫಸ್ಟ್ ಪ್ರೊಡಕ್ಷನ್ ಲವ್ ಎಟ್ ಫಸ್ಟ್ ಸೈಟ್ ಅಂತ ಇತ್ತಲ್ಲ ಅದನ್ನು ವರನಲ್ಲೂ ಹೊಸಲ ಬಲವಿಕೆ ವಧುವಲ್ಲೂ ಹೊಸಲ ಬಲವಿಕೆ ಕಟ್ ಫೀಲಿಂಗ್ ಬರುತ್ತೆ ಒಳಗಡೆ ಒಂದು ಲೈಕ್ ಏನೋ ಇವಳೇ ಕರೆಕ್ಟ್ ಅಂತ ಜೋಡಿ ನನ್ಗೆ ಏನೋ ಥರ ಬರುತ್ತಲ್ಲ ಆ ಥರ ನೋಡೋದಾಗಿದೆ. ಸೊ ಹಾಗಾಗಿ ಫ್ಯಾಮಿಲಿಗೆ ಕೇಳಿದಾಗ ನಾನು ಬಿಕಾಸ್ ಆಫ್ ಲೈಕ್ ದ ವೇ ಶಿ ಈಸ್ ಆ್ಯಂಡ್ ಶಿ ಈಸ್ ವೆರಿ ಲೈಕ್ ಏನೋ ತುಂಬ ಸಾಫ್ಟ್ ಹಾರ್ಟೆಡ್ ಇದ್ದಾಳೆ, ಬಟ್ ಸೇಮ್ ಡೇ ತುಂಬ ಗೋಲ್ಡ್ ಸ್ಟ್ರಾಂಗ್ ಇದ್ದಾರೆ, ಇಂಡಿಪೆಂಡೆಂಟ್ ಆಗಿದ್ದಾರೆ. ಸೊ ಅದೊಂದು ರೀಸನ್ ಇವಾಗ ತುಂಬ ಇಷ್ಟ ಇದು. ಚಪ್ಪರ ಅಂಗಳಕ್ಕೆ ಹೊಸ ಹೊಂಬಾಳೆ ಸ್ವಾಗತಕ್ಕೆ ಬೆಳಗಾನೆ ಇಡಿ ಬಳಗಾನೆ ತಾನೆ ತಂದನ್ನೆ ತಂದನ್ನೆ ಆಡಿದೆ ಸಂಭ್ರಮಕ್ಕೆ. ತಾರೆ ನೋಟ ಏನೇನೋ ಹೇಳುತ್ತಿದೆ, ತಾರೆಯಂತೆ ತುಟಿಯಲ್ಲಿ ನಗುವಿದೆ, ಕಾಯ ವಿರಹ ಹೇಳಿಕೊಡುವ ನವಕವಿದೆ. ಶಾಸ್ತ್ರದೊಳಗೆ ಹಣೆ ಭಾಷೆ ಅಡಗಿದೆ, ಮಂತ್ರದೊಳಗೆ ಮನಸ್ಸಿನ ಬಂಧವಿದೆ, ನಾದ ಸ್ವರದ ನಾದ ಸುದೆಯು ಒಳಗುತ್ತಿದೆ. ಅರ್ಥ ಮಾಡ್ಕೊತಾರೆ ತಪ್ಪಲ್ಲಿ ಬೇಕೆಲ್ಲ ಏನೇ ಸಿಕ್ತಿದ್ರು ಏನೇ ಇದ್ರು ಕೂಡ ಸ್ವಲ್ಪ ಕೋಪ ತಣ್ಣಗಾದ್ಮೇಲೆ ಬರ್ತಾಳೆ ಹೊತ್ತು ಚಿಕ್ಕ ಮಾಡ್ಕೊಳಲ್ಲ ಇವರೆಲ್ಲ ಏನು. ಸೊ ಹಾಗಾಗಿ ಥಿಂಕ್ ಇಸ್ ಅವ ಏನೇ ಇದ್ರು ಕೂಡ ಅಲ್ಲಿ ಬೇಕು ಏನೋ ಇದ್ದು ಸಹ ಎನಿಥಿಂಗ್ ಪೇ ಮಾಡ್ಕೋಬೋದು. ಅದು ಗೊತ್ತಾಗುತ್ತೆ ವೆರಿ ಅರ್ಲಿ ಶಾರ್ಟ್. ಐ ಪ್ರಾಮಿಸ್ ಯು ದಟ್ ಐ ಬೇಕು ಫಾರ್ ಎವ್ರಿ ರೀಸನ್ ಆ್ಯಂಡ್ ನೆಕ್ಸ್ಟ್ ಶಾರ್ಟ್ ದಟ್ ಐ ಕೀಪ್ ಇಟ್ ಅಪ್ ಶಾರ್ಟ್. ಏಳು ಹೆಜ್ಜೆ ಇಡುವಾಗ ಮನಸ್ಸಲ್ಲೇನೋ ಸವಿರಾಗ ಎಂದು ನಾನು ಜೊತೆಯಾಗಿರುವೆ ಅನ್ನೋ ನಂಬಿಕೆ